ಸೊ ಗೈಸ್ ನೋಡಿ ನನ್ನ ಲಿಪ್ಸ್ ಹೇಗಾಗಿದೆ ಅಂತ. ನನ್ನ ಮಕ್ಕಳ ನೀವು ಎಣ್ಣೆಲೆ ತಿಕ್ಕಾ ತೊಳಿಯೋ ನನ್ನ ಮಕ್ಕಳು ಬಂದು ನನಗೆ ಕಮೆಂಟ್ ಮಾಡಬೇಡಿ, ದೊಡ್ಡ ಸಾಚಾ ಥರ ನೀವುಗಳು. ಗೈಸ್ ನನ್ನ ತುಟಿ ನೋಡಿ ನಮ್ಮಮ್ಮ ಏನು ರಿಯಾಕ್ಟ್ ಮಾಡ್ತಾರೆ ಅಂತ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ನನ್ನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ನಾನಿವತ್ತು ಹೇಳೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಸೊ ಇದು ವರ್ಕೌಟ್ ಮಾಡ್ತಾಯಿದ್ದೀನಿ ಅಲ್ವಾ, ಪ್ಯಾಂಟೆಲ್ಲ ಲೂಸ್ ಆಗಿಬಿಡಿದೆ, ಹೊಟ್ಟೆ ಎಲ್ಲ ದಪ್ಪ ಆಯ್ತಲ್ಲ, ಕಮ್ಮಿ ಆಗಿದೆ ಅದಕ್ಕೆ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಲಿಪ್ಪು ಏನಂತ ಗೊತ್ತಿಲ್ಲ. ಕೆಲವೊಬ್ಬೊಬ್ರು ಕಮೆಂಟ್ ಮಾಡ್ಬೋದು, ಸ್ವಲ್ಪ ಸಿಗರೆಟ್ನ ಕಮ್ಮಿ ಮಾಡು, ಲಿಪ್ಸ್ ಬ್ಲ್ಯಾಕ್ ಆಗೋದು ಕಮ್ಮಿ ಆಗುತ್ತೆ ಅಂತ. ನಾನು ಹಂಗಲ್ಲ. ನಾನು ವರ್ಕೌಟ್ ಮಾಡಿದ್ರೆ, ನಾನು ಒನ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸ್ಮೋಕು ಡ್ರಿಂಕ್ಸು ಏನೂ ಮಾಡಲ್ಲ. ಯೂಸಲಿ ನಾನು ಸ್ಮೋಕ್ ಮಾಡೋದು ಔಟ್ ಆಫ್ ಕಂಟ್ರಿ ಏನಾದರೂ ಟ್ರಿಪ್ಗೆ ಹೋದರೆ, ಅದು ಬೇಜಾರಾದರೆ ಮಾತ್ರ. ಇಲ್ಲ ಬ್ಯಾಂಗ್ಳೂರಲ್ಲಿದ್ದರೆ ತುಂಬ ಏನಾದರೂ ಬೇಜಾರಾದ್ರೆ ಅಷ್ಟೇ ನಾನು ಡ್ರಿಂಕ್ಸ್ ಮಾಡೋವಂಥದ್ದು. ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಲಿಪ್ ಕರೆಕ್ಷನ್ ಅಂದರೆ ಏನಪ್ಪ ಅಂತಂದರೆ, ಲಿಪ್ಸು ಬ್ಲ್ಯಾಕ್ ಇದ್ದರೆ ಪಿಂಕ್ ಆಗೋದು ಆ ಥರ ಎಲ್ಲ. ನನಗೆ ಲಿಪ್ಸ್ ಎಲ್ಲ ಮೇಯ್ನು, ಔಟರ್ ಲೈನ್ ಇದೆಯಲ್ಲ ಅದು ಮೇಯ್ನ್ ನನಗೆ ಬೇಕು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಲಿಪ್ ಕರೆಕ್ಷನ್ನಿಗೆ. ನೋಡೋಣ ಹೆಂಗೆ ಏನು ಅಂತ ಈ ಒಂದು ವ್ಲಾಗಲ್ಲಿ ಇರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಇನ್ನೊಂದು ಹೇಳಬೇಕಪ್ಪ, ತುಂಬ ಜನ ಕಮೆಂಟ್ ಮಾಡ್ತಾ ಇರೋದು, ಯಾವುದು ನಿನ್ನ ಬ್ರ್ಯಾಂಡು, ನೀನು ದೊಡ್ಡ ಕುಡ್ಕಿ ಅಂತ. ಅಯ್ಯೋ ನನ್ನ ಮಕ್ಕಳ, ನೀವು ಎಣ್ಣೆಲೆ ತಿಕ್ಕಾ ತೊಳಿಯೋ ನನ್ನ ಮಕ್ಕಳು ಬಂದು ನನಗೆ ಕಮೆಂಟ್ ಮಾಡಬೇಡಿ, ದೊಡ್ಡ ಸಾಚಾ ಥರ ನೀವುಗಳು. ಐನೋ ಯಾರ್ಯಾರು ಹೆಂಗೆ ಅಂತೆಲ್ಲ ಗೊತ್ತು. ಸುಮ್ಮನೆ ಬಂದ್ಬಿಟ್ಟು ಅದು ಇದು ಕುಡ್ಕಿ ಗುಡು, ನನ್ನ ಪಿಯೋಟ್, ನನ್ನ ಕುಡ್ಕಿ ಏನಿವಾಗ ಏನು ಮಾಡ್ಕೊತೀಯ, ನಿಂಗೆಲ್ಲಿ ಏನೂ ಆಗೋಲ್ಲ, ಸುಮ್ಮನೆ ಮಾಡಬೇಕು ಅಂತ ಕಮೆಂಟ್ ಮಾಡಬೇಡ, ಒಳ್ಳೆ ಮನಸ್ಸಿಂದ ಮಾಡು, ಅಟ್ಲೀಸ್ಟ್ ಯೂಸ್ ಆಗುತ್ತೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮಮ್ಮನಿಗೆ ಬಾಯ್ ಹೇಳ್ಬಿಟ್ಟು ಹೋಗಬೇಕು. ಯಾಕೆ ಅಂದರೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿರೋದು 12 o'clock. ಇಟ್ಸ್ ಆಲ್ರೆಡಿ 10:30. ನಮ್ಮ ಮನೆಯಿಂದ ಅಲ್ಲಿಗೆ ಲೊಕೇಶನ್ಗೆ ಹೋಗೋಕ್ಕೆ 1.5 hour ಹತ್ರ ಬೇಕು. ಸೊ ಬಾಯ್. ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ನಾಗರಬಾವಿಯಲ್ಲಿರೋ ಪವಿತ್ರ ಕಲ್ಮಠ್ ಅವರ ಅಕಾಡೆಮಿಗೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಲಿಪ್ ಕರೆಕ್ಷನ್ ಮಾಡ್ಸೋಕ್ಕೆ ಅಂತ ಬಂದಿರುವಂತಹದ್ದು. ಅವ್ರದ್ದು ಸ್ಟುಡಿಯೋ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ, ನಿಜ ಸಖತ್ ನಂಗೆ ಇಷ್ಟ ಆಯಿತು. ಅವ್ರ ಸ್ಟುಡಿಯೋ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗೈಸ್, ನಾವು ಇವಾಗ ಎಲ್ಲಿದ್ದೀವಿ ಅಂತ ನೆಕ್ಸ್ಟು ಕ್ಲಿಪ್ಪಲ್ಲಿ ಹೇಳ್ತೀನಿ. ಇವಾಗ ನಾನು ಎಷ್ಟು ಬೇಕಷ್ಟು ಮಾತಾಡಿಬಿಡ್ಬೇಕು, ಆಮೇಲೆ ಮಾತಾಡೋಕ್ಕಾಗಲ್ಲ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ನನ್ನನ್ನು ಯಾಕೆ ಈ ಥರ ಮಲಗಿಸಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಲಿಪ್ ಕರೆಕ್ಷನ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಲ್ಲ, ಸೊ ಅದಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಾಯಿದೆ. ಅವರೇ ಹಾಯ್ ಮಾಡಿ. ನೀವು ಏನಾದರೂ ಪ್ರಮೋಷನ್ ಮಾಡಿದ್ರೆ ಮಾಡ್ಕೊಳ್ಳಿ, ಏನಾದರೂ ನನ್ನ ಬ್ಲಾಗಲ್ಲಿ ಹೇಳ್ತೀರಾ ಅಂದರೆ ಏನು ಬೇಕಾದರೆ ಹೇಳ್ಬೋದು, ಇಲ್ಲ ನೀವೇ ಏನು ಇದು ಅಂತಲೂ ಹೇಳ್ಬೋದು. ಸೊ ಈಗ ಅನಿಸ್ತೇಷಿಯಾ ಹಚ್ತಾ ಇದ್ಮೇಲೆ ಇದು ನಮ್ಗೆ ಟಾಪಿಕಲ್ ಕ್ರೀಮು. ಸೊ ಇದರಲ್ಲಿ ನಿಮಗೆ ನಮ್ನೆಸ್ ಆಗುತ್ತೆ, ಲಿಪ್ಸ್ ಯಾವುದೇ ರೀತಿ ಪೇಯ್ನ್ ಆಗಲ್ಲ. ಸೊ ನಿಮಗೆ ಡಾರ್ಕ್ನೆಸ್ ಏನಿದೆಯಲ್ಲ, ಆ ಡಾರ್ಕ್ನೆಸ್ ಎಲ್ಲ ಇದರಲ್ಲಿ ಈ ಸೆಷನಲ್ಲಿ ರಿಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಬೇಕು ಅಂದರೆ ನೆಕ್ಸ್ಟ್ ಸೆಷನಲ್ಲಿ ಕಲರ್ ಆ್ಯಡ್ ಮಾಡೋಣ. ಇಲ್ಲ ಫಾರ್ 20 minutes 20 minutes ಹಚ್ಚಬೇಕಾಗತ್ತೆ. 20 minutes ಆದಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ರೊಸೀಜರ್ ನಿಮ್ಗೆ ಆಲ್ಮೋಸ್ಟ್ 1.5 to 2 hours ಆಗುತ್ತೆ. ಗೈಸ್, ನಾನು ಅಂದ್ಕೊಂಡಿದ್ದೆ ಹೆಂಗೋ ಏನೋ ವರ್ಕ್ ಮಾಡ್ತಾರೆ ಅಂತ, ನಿಜವಾಗ್ಲೂ ಎಲ್ಲ ನೀಟಾಗಿ ಹೈಜಿನಿಕ್ ಆಗಿ ಇಟ್ಕೊಂಡಿದ್ದಾರೆ, ನೀಟಾಗಿ ವರ್ಕ್ ಮಾಡ್ತಿದ್ದಾರೆ. ನೀವೇ ನೋಡ್ಬೋದು, ಪ್ರೊಸೀಜರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಏನು ಅಂತ ಹೇಳಿ. 20 ನಿಮಿಷ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನನ್ನ ಕೈಲಿ ಆಗುತ್ತಾ? ಅಗ್ಗದ 2 ನಿಮಿಷ ಮಾತಾಡದೆ ಇರೋಕ್ಕೆ ಕಷ್ಟ, ಇನ್ನು 20 ನಿಮಿಷ. ನಿಜವಾಗ್ಲೂ ಏನು ಗೊತ್ತಾ, ನಾನು ಮಾತಾಡ್ಬೋದು ಅಂದಾಗ ಯಾರೂ ಕಾಲ್ ಮಾಡಿಲ್ಲ. ಮಾತಾಡೋಕ್ಕಾಗಲ್ಲ ಅನ್ಬೇಕಾದ್ರೆ ನಮ್ಮಮ್ಮ, ನನ್ನ ತಮ್ಮ ಎಷ್ಟು ಅಯ್ಯೋ ಕಾಲ್ ಮೇಲೆ ಕಾಲು, ತಲೆ ಕೆಟ್ಟೋಯ್ತು.
ಸೊ ಫೈನಲಿ ಇದನ್ನು ರಿಮೂವ್ ಮಾಡ್ತಿದ್ದಾರೆ. 20 ಮಿನಿಟ್ಸ್ ಆಯಿತು, 22 ಮಿನಿಟ್ಸ್ ಆಗಿತ್ತು. ಸೊ ಇವಾಗ ರಿಮೂವ್ ಮಾಡ್ತಾರೆ. ಸೊ ನೀವೇ ನೋಡ್ಬೋದು ಯಾವ ಥರ ಏನು ಅಂತೇಳಿ. ಅದು ತೆಗೆದಾಗ ನಿಜವಾಗ್ಲೂ ಖುಷಿ ಆಯಿತು ಗೊತ್ತಾ. ಬಟ್ ಥರ ಬೆಂಡ್ ಆಗಿಬಿಡಿತು ನನ್ನ ತುಟಿ ಎಲ್ಲ ಗೊತ್ತಾ. ನೀವೇ ನೋಡಿ ಮುಂದೆ ಏನಾಗುತ್ತೆ ಏನು ಅಂತ. ಓಕೆ, ಹೇಳಬೇಕಂದ್ರೆ ನನಗೆ ಅಪ್ಪರ್ ಲಿಪ್ ಸ್ವಲ್ಪ ಡಾರ್ಕ್ ಆಗಿತ್ತು. ಅದರಲ್ಲೂ ಇದೆಯಲ್ಲ ಎಡ್ಜು ಕಾರ್ನರ್, ಅದರಲ್ಲಂತೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇತ್ತು. ಸೊ ಫಸ್ಟ್ ಇವರು ರಬ್ ಸ್ಕೆಚ್ ಮಾಡ್ಕೊತಾ ಇದ್ದಾರೆ, ಅಂದರೆ ಲಿಪ್ ಶೇಪ್ ಬರುತ್ತಲ್ಲ. ಸೊ ಈ ಥರ ಪೆನ್ನಲ್ಲೆಲ್ಲ ಇದು ಪ್ರೊಫೆಷ್ನಲ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತೀನಿ, ನೀವೇ ನೋಡ್ಕೊಳ್ಳಿ. ನೋಡಿ ಈ ಥರ ಇದೆ. ಸೊ ಇವಾಗ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಭಯ ಆಯಿತು, ಅಯ್ಯೋ ಪೇಯ್ನ್ ಮಾಡ್ತಾರಾ ಏನು ಅಂತ. ಆಮೇಲೆ ಮಾಡ್ತಾ 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 ಅನಿಸ್ತು ಏನು ಪೇಯ್ನ್ ಏನಾಗ್ತಾ ಇಲ್ಲ ಅಂತ. ಯಾಕೆ ಅಂದರೆ ಅದು ನಮ್ಮ ಕ್ರೀಮ್ ಹಾಕಿದ್ರಲ್ಲ ಹಾಗಾಗಿ. ಬಟ್ ನಿಜವಾಗ್ಲೂ ಯಾರ್ಯಾರಿಗೆ ಲಿಪ್ಸ್ ಬ್ಲ್ಯಾಕ್ ಇರುತ್ತೆ, ಡಾರ್ಕ್ ಇರುತ್ತೆ, ತುಂಬ ಇನ್ಸೆಕ್ಯೂರ್ ಫೀಲ್ ಇರುತ್ತೆ, ಅವರೆಲ್ಲರೂ ಕಾಂಟ್ಯಾಕ್ಟ್ ಹಾಕಿರ್ತೀನಿ, ಬಂದು ಆರಾಮಾಗಿ ಮಾಡಿಸ್ಕೊಬೋದು. ಓಕೆನಾ. ಇದು ಸೆಕೆಂಡ್ ರೌಂಡ್ ಮಾಡ್ತಾ ಇದ್ದಾರೆ. ಆಯಿತಾ, ಆಲ್ರೆಡಿ ನನ್ನ ಲಿಪ್ಸ್ ಪೆನಿಟ್ರೇಟ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ವೆಲ್ಲಿಂಗ್ ಆಗಿದೆಯಲ್ಲ. ಸೊ ಹಾಗಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಹೇಳ್ತೀನಿ, ವೆಯ್ಟ್ ಮಾಡಿ ಗೈಸ್. ಇವಾಗ 2 ರೌಂಡ್ಸ್ ಆಗಿದೆ ಲಿಪ್ ಕರೆಕ್ಷನ್ದು. ನೋಡಿ ಎಷ್ಟು ಇದಾಗಿ ಕಾಣ್ತಿದೆ. ಸೊ ಇನ್ನೂ 2 ರೌಂಡ್ಸ್ ಇದೆ, ಇನ್ನೂ ಊದ್ಕೊಳ್ಳುತ್ತೆ, ಇನ್ನೂ ಸ್ವೆಲ್ಲಿಂಗ್ ಆಗುತ್ತೆ. ರಿಸಲ್ಟ್ ಬೇಕಂದರೆ ವೆಯ್ಟ್ ಮಾಡಬೇಕು. ಅನಸ್ತೇಶಿಯಾ ಇದು ಕಲರ್ ಚೆನ್ನಾಗಿ ಬಂತು. ನೋಡಿ ಗೈಸ್, ಒಬ್ಬೊಬ್ರು ಬೇಕಂತಾನೆ ಹೀಗೆ ಮಾಡಿಸ್ಕೋತಾರಲ್ವ, ಅಲ್ಲಿ ಸಹ್ಯವಾಗಿರುತ್ತೆ. ಎಷ್ಟು ನೀಟಾಗಿ ಡೀಪ್ ಪೆನಿಟ್ರೇಟ್ ಆಗಿದೆ ನೋಡಿ. ಮೇಲ್ಗಡೆ ಜಾಸ್ತಿ ಹಾಕಿತ್ತಲ್ಲ, ಅದಕ್ಕೆ ಜಾಸ್ತಿ ಇದಾಗಿದೆ ಅಷ್ಟು ಸ್ವೆಲ್ಲಿಂಗ್. ಕೆಳಗಡೆ ಒಂದು ಪಾಸ್ ಆಗುತ್ತೆ. ಸೊ ಗೈಸ್ ನೋಡಿ ನನ್ನ ಲಿಪ್ಸ್ ಹೇಗಾಗಿದೆ ಅಂತ. 6 hours ನಾನೇನು ಊಟ ಮಾಡೋ ಹೋಗಿಲ್ಲ, ಏನು ತಿನ್ನೋ ಹೋಗಿಲ್ಲ, ಬಟ್ ಲಿಕ್ವಿಡ್ ತಗೋಬೋದು. ನಾನು ಇವಾಗ ಹೆಂಗೆ ಕಾಣಿಸ್ತಿದ್ದೀನಿ ಗೊತ್ತಾ, ಅದೇ ಯಾವುದೋ ಒಬ್ಳು ಇದ್ಲಲ್ಲ, ಉರ್ಫಿ ಗೊತ್ತಾ, ಉರ್ಫಿ ಅವ್ರು ಇದೀಗ ಇವರು ಸೋಷಿಯಲ್ ಮೀಡಿಯಾ ನೋಡೋರು ಗೊತ್ತಾಗುತ್ತೆ. ಉರ್ಫಿ ಅವಳ ಹೆಸರು ಗೊತ್ತಿಲ್ಲ, ಇಲ್ಲೆಲ್ಲ ಮುಖ ಎಲ್ಲ ಫುಲ್ ಓದ್ಕೊಂಡ್ಬಿಡಿತ್ತು. ಸೊ ಹಾಗಾಗಿ ನನಗೆ ಕಾರ್ತಿಕ್ ಕೊಡ್ಸಿದ್ದು. ಕಾರ್ತಿಕ್ ಹಾಯ್ ಮಾಡಿ. ಕಾರ್ತಿಕ್ ಆಫ್ಟರ್ ಲಾಂಗ್ ಟೈಮ್ 2 years ಆದ್ಮೇಲೆ ಸಿಕ್ಕಿದ ನನಗೆ ಲವರ್ ಬಾಯ್ ಅಣ್ಣ. ಹುಡುಗಿ ಗರ್ಲ್ ಫ್ರೆಂಡ್ ಇದ್ದಾಳೆ, ಫುಲ್ ಬಿಸಿ. ಮತ್ತೆ ಆಡಿಷನ್ ಎಲ್ಲ ಕೊಟ್ಕೊಂಡು ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ಕೊಂಡು ಏನೇನೋ ಕಲ್ತು ಬಿಟ್ಟಿದ್ದಾನೆ ಅಣ್ಣ. ನಮ್ ಜೊತೆ ಇದ್ದಾಗೆಲ್ಲ ತುಂಬಾ ಡೀಸೆಂಟ್ ಬಾಯ್ ತರ. ಸೋನು ಅದು ಮಾಡಬಾರ್ದು, ಇದು ತಪ್ಪು ಅನ್ನೋನು. ಇವಾಗ ಅಫ್ಕೋರ್ಸ್ ಆಕೆ ಹಾಕ್ತೀನಿ ನಾನು. ಹೈ ಮಾಡ್ಬಿಡಿ ಎಲ್ಲಾರ್ಗುನು. ಆತರ ಏನಿಲ್ಲ ಗೈಸ್. ಹೈ ಲೈಕ್ ಎಷ್ಟು ದಿವಸ ಆದ್ಮೇಲೆ ಇವತ್ತು ಸಿಕ್ಕಿರೋದು ನೋಡಿ ಗೈಸ್. 2 years ಆದ, ಎಷ್ಟೋ ದಿನ ಅಲ್ಲ, ಎಷ್ಟು ಇಯರ್, 2 years ಆದ್ಮೇಲೆ ಸಿಕ್ಕಿದ್ಯಾ ಕಾರ್ತಿಕ್. ಇವಾಗ ನೋಡಿ ಗೈಸ್, ಇವ್ರನ್ನ ಕೇಳಿ ಜಿಮ್ಸ್ ಹೆಂಗ್ ನಡೀತಿದೆ ಅಂತ ಇವ್ರದ್ ಕೇಳ್ಬೇಕು, ನಂದ ಕೇಳಿದ್ರೆ ನಂದು ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ, ನಿಂದು ಹೇಳು. ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೀನಿ ನನ್ನ ಪೇಜ್ ಅಲ್ಲಿ. ಕಾರ್ತಿಕ್ ಪೇಜ್ ನ ಹೋಗಿ ಫಾಲೋ ಮಾಡಿ ಗೈಸ್. ಸೊ ಇದಾಗಿತ್ತು ಅಂದ್ರೆ ಈ ಕಾರಲ್ಲಿ ಇದೊಂದು ವ್ಲಾಗ್ ಅಷ್ಟೇ. ಇವಾಗ ನಾವು ಜ್ಯೂಸ್ ಕುಡಿತಾ ಇದೀವಿ. ಕಾರ್ತಿಕ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವರೇ ಜ್ಯೂಸ್ ಕೊಡ್ಸಿದ್ದು. ಥ್ಯಾಂಕ್ಸ್ ಕಾರ್ತಿಕ್. ಚಲೋ ಇವ್ರು ಕೊಡಿಸ್ತಾರೆ ಇವಾಗ, ಆಮೇಲಿಂದ ಇವಾಗ ಫಸ್ಟ್ ನಾನು ಕೊಡ್ಸಿದೀನಿ, ಆಮೇಲೆ ಅವ್ರು ಕೊಡಿಸ್ತಾರೆ. ಹಂದಿ ಮುಸುಡಿ, ಹಂದಿ ಇನ್ನ ಕಟ್ ಮಾಡಲ್ಲ ಹೋಗ್ಲಿ, ಇರ್ಲಿ ಬಿಡು. ಹಂದಿನಾರ ಇನ್ನ ಕ್ಯೂಟ್ ಆಗಿರುತ್ತೆ ತಾನೆ ಹಿಂಗಂದ್ರೆ. ಬಟ್ ನಾನು ಕ್ಯೂಟ್ ಅನ್ನೋ ಪದ ಡಿಕ್ಷನರಿಯಲ್ಲಿ ಹುಡುಕ್ಬೇಕು, ಸೆಟ್ ಆಗಲ್ಲ ಈಗ ನನಗೆ.
ಗೈಸ್ ನನ್ನ ತುಟಿ ನೋಡಿ ನಮ್ಮಮ್ಮ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಮನೆಗೆ ಹೋಗಿ ನಿಮಗೆ ವಿಡಿಯೋನ ಕಂಟಿನ್ಯೂ ಬ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ವೆಯ್ಟ್ ಮಾಡ್ತಾ ಇರಿ. ಇಲ್ಲಿ ನೋಡಿ ಎಷ್ಟು ಇವಾಗ ನೋಡು ಇನ್ನೂ ಎಷ್ಟು ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ. ಕಾರ್ತಿಕ್ ಭಯ ಪಡ್ಕೊತಿದ್ದಾನೆ ನಾನು ನೋಡೋಕ್ಕೇನೆ. ಪಾಟಿ ಮೇಕಪ್ ಹಾಕೊಂಡು ಅದು ಮೇಕಪ್ಪು. ಗೈಸ್ ನಾನು ಅವಾಗಲೇ ಮನೆಗೆ ಬಂದೆ ಆಯಿತಾ. ನಮ್ಮಮ್ಮ ಇರ್ತಾರೆ, ನಮ್ಮಮ್ಮಂಗೆ ತುಟಿ ತೋರಿಸ್ಬಿಟ್ಟು ಭಯ ಪಡ್ಸೋಣ ಅಂತ ನೋಡಿದೆ. ಬಟ್ ನಮ್ಮಮ್ಮನೇ ಇರಲಿಲ್ಲ. ನಮ್ಮಮ್ಮ ಏನೋ ಅರ್ಕೆ ಮಾಡ್ಕೊಂಡಿದ್ರು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಮಹದೇಶ್ವರಂ ಬೆಟ್ಟಕ್ಕೆ ಅಂತ ಹೋಗಿದ್ದಾರೆ. ಸೊ ನಾನು ಬಂದು ಟೈಮ್ ಆಗಿಬಿಡಿತ್ತು. ಹಾಗಾಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಊಟ ಮಾಡಿದೆ. ಈ ಲಿಪ್ ಕರೆಕ್ಷನ್ ಎಲ್ಲ ಆದಮೇಲೆ 6 hours ನಾನು ಏನೂ ತಿಂದಿರಲಿಲ್ಲ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೆ ಸಿತ್ತಿತ್ತು. ಬೆಳಿಗ್ಗೆ ಏನೂ ಓಟ್ಸು ತಿಂದಿರಲಿಲ್ಲ, ವೆಜಿಟೇಬಲ್ಸು ತಿಂದಿರಲಿಲ್ಲ. ಬೆಳಿಗ್ಗೆ ಜಸ್ಟು 2 ದೋಸೆ ತಿನ್ಕೊಂಡು ಅದು ತುಪ್ಪ ಜೊತೆ ತಿನ್ಕೊಂಡು ಹೋಗಿದ್ದಷ್ಟೇ. ಅಪ್ಪ ದೇವ್ರೆ, ವರ್ಕೌಟ್ ಮಾಡ್ಬೇಕಾದ್ರೆ ಸ್ವಲ್ಪ ಟಯರ್ಡ್ ಆಯ್ತು ಅಷ್ಟೇ. ಬಟ್ ಇಟ್ಸ್ ಓಕೆ. ಲಿಪ್ಸ್ ನೋಡಿ ಆಗಲೇ ಕಾಜಲೆಲ್ಲ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ. ರಿಮೂವ್ ಮಾಡ್ಬೇಕು ಇವಾಗ. ಈ ಥರ ಆಗಿತ್ತು. ಸೊ ನಾಳೆ ಬೆಳಿಗ್ಗೆ ಎದ್ದು ಲಿಪ್ಸ್ ಯಾವ ಥರ ಆಗಿದೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ನೋಡ್ತಾ ಇರಿ. ನಮ್ಮಮ್ಮ ಒನ್ಸ್ ಪಾದಯಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಫುಲ್ ಅಮ್ಮನ ಜೊತೆ ವ್ಲಾಗ್ ಇನ್ಮೇಲೆ ಜಾಸ್ತಿ ಮಾಡ್ತೀನಿ. ಮತ್ತು ನಾನು ಪ್ಲ್ಯಾನ್ ಮಾಡಿದ್ದೀನಿ ನಾಳಿದ್ದು ನಮ್ಮ ಐಶು ನೋಡೋಕೆ ಹೋಗೋಣ ಅಂತ. ಆದರೆ ನಮ್ಮ ಐಶನ್ ಬೇಬಿ ನೋಡ್ಕೊಬಂದು ವ್ಲಾಗ್ನ ಮಾಡ್ತೀನಿ ಆಯಿತಾ. ಗುಡ್ ನೈಟ್. ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅಂತ ಹೇಳಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸಿ ಲಿಪ್ಸೇ ಹೇಗಿದೆ ನಾಳೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ನೋಡಿ, ಸನ್ಗೆ ಜಾಸ್ತಿ ಇದು ಮಾಡಬಾರ್ದು. ಸೊ ನಾನು ನಿಮಗೆ ವೀಡಿಯೋ ಮಾಡೋಕ್ಕೆ ನೀಟಾಗಿ ಗೊತ್ತಾಗಲಿ ಅಂತ ಹೇಳಿ ಈ ಥರ ಕೊಟ್ಟಿರ್ತಾರೆ. ಲಿಪ್ ಕರೆಕ್ಷನ್ ಆದಮೇಲೆ ಈ ಥರ ಒಂದು ಅದನ್ನು ಹಾಕಬೇಕಾಗುತ್ತೆ. ಲಿಪ್ಸ್ನ ಡ್ರೈ ಆಗಿ ಬಿಡಬಾರ್ದು. ಸಿ ತಗೊಂಡು ಕೈಯಲ್ಲೂ ಹಾಕ್ಬೋದು. ಬಟ್ ನಿಮ್ಮ ಕೈ ನೀಟಾಗಿರಬೇಕು. ಒಂದು ಚೂರು ಡಸ್ಟ್ ಆಗಿರಬಾರ್ದು. ಲಿಪ್ಸ್ನ ಹಿಂಗೆ ಮಾಡಾಕ್ಬಿಡಿ, ಹಿಂಗೆ ಮಾಡಾಕಿ. ಸಿ ನಾನು ನಾಳೆ ಹೇಳಿದ್ದೆ ಅಲ್ವ, ನಾಳೆ ಈ ಟೈಮ್ಗೆಲ್ಲ ಹಿಂಗೆ ಆಗ್ಬಿಡುತ್ತೆ ಅಂತ. ಸೊ ನೈಟೇ ನನಗೆ ಆಲ್ಮೋಸ್ಟ್ ಚೆನ್ನಾಗಿ ಆಗ್ಬಿಟ್ಟಿತ್ತು. ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ. ಗೈಸ್ ಲೈವ್ ಆಗಿ ನೋಡ್ತಾ ಇದ್ದೀರಾ ರಿಸಲ್ಟ್ ಹೇಗಾಗಿದೆ ಏನು ಅಂತ ಹೇಳಿ. ಸೊ ನಿಮಗೇನಾದರೂ ಈ ಒಂದು ಲಿಪ್ ಕರೆಕ್ಷನ್ ಮಾಡಿಸ್ಕೊಬೇಕು ಅನ್ನೋ ಆಸೆ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ, ಕಾಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.